ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದಾನಂದ ಗೌಡ ಕಿಡಿಯನ್ನ ಕಾರಿರುವಂತದ್ದು. ವಿದ್ಯಾರಣ್ಯಪುರ ಯುವಕರ ದಾಂಧಲೆ ಖಂಡನೀಯ. ಕೊಡಗಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಶಾಂತಿ ಹದಗೆಡುತ್ತದೆ. ಭಯೋತ್ಪಾದಕರಿಗೆ ಬಾಂಬ್ ಹಾಕುವವರಿಗೆ ಸ್ವರ್ಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯದಲ್ಲಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದಾನಂದ ಗೌಡ ಕಿಡಿಯನ್ನ ಕಾರಿರುವಂತದ್ದು. ವಿದ್ಯಾರಣ್ಯಪುರ ಯುವಕರ ದಾಂಧಲೆ ಖಂಡನೀಯ. ಜೈ ಶ್ರೀರಾಮ್ ಅಂದಿದ್ದಕ್ಕೆ ಹಲ್ಲೆಯನ್ನ ಎಸಗಿದ್ದಾರೆ, ಇದು ಖಂಡನೀಯ. ಕೊಡಗಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಆವಾಗೆಲ್ಲ ದೇಶದಲ್ಲಿ ಶಾಂತಿ ಹದಗೆಡೋದು ಖಚಿತ. ಕರ್ನಾಟಕದಲ್ಲಿಯೂ ಕೂಡ ಭಯೋತ್ಪಾದಕರು ಭುಗಿಲೇಳುತ್ತಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಭಯೋತ್ಪಾದಕರಿಗೆ ಬಾಂಬ್ ಹಾಕೋರಿಗೆ ಎಲ್ಲ ಕಾಂಗ್ರೆಸ್ ಅವರು ಕುಮ್ಮಕ್ಕನ್ನ ಕೊಡ್ತಾರೆ. ಇವರ ಸಪೋರ್ಟ್ ಇದೆ, ಈ ಸರ್ಕಾರದ ಸಪೋರ್ಟ್ ಇದೆ, ಹಾಗಾಗಿ ಇವರು ಈ ರೀತಿಯಾಗಿ ದಾಂಧಲೆಗಳನ್ನ ಮಾಡ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಭಾರಿ ಖಂಡನೀಯ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೋ ಈ ರೀತಿಯ ಕಾನೂನು ಸುವ್ಯವಸ್ಥೆಯಲ್ಲಿ ಅಧಪತನಕ್ಕೆ ಹೋಗುವಂಥದ್ದು ಕಂಡಿದ್ದೀವಿ. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಲಾ ಆ್ಯಂಡ್ ಆರ್ಡರ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಯಾರಿಗೆ ಈ ಭಯೋತ್ಪಾದಕರಿಗೆ, ಬಾಂಬ್ ಹಾಕುವವರಿಗೆ, ಈ ರೀತಿ ಕೆಟ್ಟ ಕಾನೂನನ್ನು ಕೈಗೆತ್ತಿಕೊಳ್ಳುವವರಿಗೆ, ಇವರಿಗೆಲ್ಲ ಸ್ವರ್ಗ ಕಾಂಗ್ರೆಸ್ನ ಕಾಲಘಟ್ಟ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿರೋದೇ ದುರ್ದೈವ. ಇದಕ್ಕಾಗಿ ಕಾಂಗ್ರೆಸ್ ಕರ್ನಾಟಕದ ಎಲ್ಲ ಜನರು ಅನುಭವಿಸೋದು ಭಾರಿ